ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಿರೋದು, ಉಪಮುಖ್ಯಮಂತ್ರಿಗಳಿಗೆ ಹುದ್ದೆನೇ ಬೇಡ, ಯಾಕಂದ್ರೆ ನಾನು ತುಂಬಾ ಫ್ರೀಯಾಗಿ ಕೆಲಸ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಬಯಸಿದ್ರು. ಆದರೆ ಜಿ ಪರಮೇಶ್ವರ್ ಅವರನ್ನ ಉಪಮುಖ್ಯಮಂತ್ರಿ ಮಾಡೋದರ ಹಿಂದಿನ ಒಂದು ಉದ್ದೇಶ ಏನು ಸರ್? ಇಟ್ಸ್ ಓನ್ಲಿ ಟು ಪ್ಲೀಸ್ ದ ಕಮ್ಯುನಿಟಿ ಆರ್ ಅದಕ್ಕೂ ಫರ್ದರ್ ಏನಾದರೂ ಮೆಸೇಜ್ ಇದೆಯಾ ಸರ್? ಸಹಜವಾಗಿಯೇ ಅವರು ಒಂದು ಕ್ಯಾಸ್ಟ್ ಕಾಂಬಿನೇಷನನ್ನು ಎಲ್ಲ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಜಿ ಪರಮೇಶ್ವರ್ ಅವರ ಸೀನಿಯಾರಿಟಿ ಮತ್ತು ಅವರ ರೆಪ್ರೆಸೆಂಟ್ ಮಾಡುವಂಥ ಕಮ್ಯುನಿಟಿ ಆ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ಹಿಂದಿನ ಸರ್ಕಾರದೊಳಗಡೆ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಅವರ ಪರ್ಫಾರ್ಮೆನ್ಸು ಏನು ನಾಟ್ ಅಪ್ ಟು ದಿ ಮಾರ್ಕ್. ಅವರೇನು ಭಾಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಂಥ ಮಿನಿಸ್ಟ್ರು ಅಂತ ಹೇಳಲಿಕ್ಕೆ ಆಗಲ್ಲ. ಅವರು ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಭಾಳಷ್ಟು ವಿಷಯಗಳಲ್ಲಿ ಅವರಿಗೆ ಕ್ಲಾರಿಟಿ ಇರ್ತಾ ಇರಲಿಲ್ಲ. ಅವರು ಆಮೇಲೆ ಕ್ರೈಮ್ ರೇಟ್ ಕೂಡ ಜಾಸ್ತಿ ಆಗಿದೆ ಕರ್ನಾಟಕದೊಳಗಡೆ. ಆಮೇಲೆ ಬೆಂಗಳೂರಿನಂಥ ಸಿಟಿ ಒಳಗಡೆ ಡ್ರಗ್ಸು ದಂಧೆ ಜಾಸ್ತಿ ಆಗಿದೆ. ಡ್ರಗ್ಸ್ ಎಲ್ಲಿ ಬೇಕಲ್ಲಿ ಈಸಿಯಾಗಿ ಅವೈಲೇಬಲ್ ಇದೆ. ಬೇರೆ ಬೇರೆ ರಾಜ್ಯಗಳಿಂದ ವ್ಯಾಪಕವಾಗಿ ಡ್ರಗ್ಸು ಕರ್ನಾಟಕಕ್ಕೆ ಬರ್ತಾ ಇದೆ. ಇದನ್ನು ತಡೆಯೋದಕ್ಕೆ ಆಗಲಿಲ್ಲ ಪೊಲೀಸರಿಗೆ. ಈ ಥರದ ಮಾತುಗಳಿದ್ದಾವೆ. ಜೊತೆಗೆ ಅವರು ಆಸ್ ಎ ಹೋಮ್ ಮಿನಿಸ್ಟರ್ ನಾಟ್ ಅಪ್ ಟು ದಿ ಮಾರ್ಕ್. ಈಗ ಅವ್ರನ್ನ ಐ ರಿಯಲಿ ಡೋಂಟ್ ನೋ ವಾಟ್ ಪೋರ್ಟ್ಫೋಲಿಯೋ ಅವ್ರಿಗೆ ಏನು ಕೊಡ್ತಾರೆ ಗೊತ್ತಿಲ್ಲ. ಆಮೇಲೆ ಸರ್ ಜಿ ಪರಮೇಶ್ವರ್ ಅವರನ್ನ ಡಿ ಕೆ ಶಿವಕುಮಾರ್ ಒಪ್ಕೊಂಡಿರೋದು ನೀವು ಹೇಳಿದ ಹಾಗೆ ಅವರ ಸೌಮ್ಯ ಸ್ವಭಾವ ಮತ್ತು ತೀರಾ ಪ್ರತಿಭಟನಾತ್ಮಕವಾದಂಥ ಪ್ರತಿರೋಧದ ಸ್ವಭಾವ ಅಲ್ಲದೆ ಇರೋದ್ರಿಂದ ತನಗೆ ಮುಂದಿನ ದಿನಗಳಲ್ಲಿ ಇವ್ರು ತೊಡಕಾಗೋದಿಲ್ಲ. ಹಿ ಈಸ್ ನಾಟ್ ಡೇಂಜರಸ್ ಆರ್ ಹಿ ಈಸ್ ನಾಟ್ ಥ್ರೆಟ್ ಫಾರ್ ಮೀ ಅನ್ನೋ ಒಂದು ವಿಚಾರಕ್ಕೆ ಓಕೆ ಅಂದಿರ್ಬೋದಾ? ಅವರು ಯಾವುದೇ ಹಂತಕ್ಕೆ ಒಂದು ಬಹಳ ದೊಡ್ಡ ರೆಬಿಲಿಯನ್ ಆಗುವಂಥ ಸಾಧ್ಯತೆ ಅಂತೂ ಇಲ್ಲ. ಮೋರೋವರ್ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅವರ ಸೀನಿಯಾರಿಟಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಅವರನ್ನ ಮಾಡಿರ್ಬೋದು. ಯಾಕಂದ್ರೆ ಅವರು ಹೈಕಮಾಂಡ್ ಓಕೆ, ಬಟ್ ವೆನ್ ಇಟ್ ಕಮ್ಸ್ ಟು ಡಿ ಕೆ ಶಿವಕುಮಾರ್ ಸರ್, ತನಗೆ ಪ್ಯಾರಲಲ್ ಆಗಿ ಒಂದು ಪವರ್ ಸೆಂಟರ್, ತನಗೆ ಪ್ಯಾರಲಲ್ ಆಗಿ ಒಬ್ಬ ನಾಯಕ ಅಥವಾ ತನ್ನನ್ನ ಓವರ್ಟೇಕ್ ಮಾಡುವ ಹೈಜಾಕ್ ಮಾಡುವಂತ ನಾಯಕನಾದ್ರೆ ಅವ್ರು ಡೆಫಿನೆಟ್ಲಿ ಒಪ್ಕೋತಾ ಇರ್ಲಿಲ್ವೇನೋ. ಲೈಕ್ ಸತೀಶ್ ಜಾರಕಿಹೊಳಿ ಅಥವಾ ಜಮೀರ್ ಅಹಮದ್ ಖಾನ್ ಇಂಥವ್ರನ್ನಾಗಿದ್ರೆ ಅವರು ಒಪ್ಕೋತಾ ಇರ್ಲಿಲ್ವೇನೋ. ಜಿ ಪರಮೇಶ್ವರ್ ಇಸ್ ನಾಟ್. ಇಲ್ಲ, ನೀವು ಹೇಳ್ತಾ ಇರೋದು ಸರಿ ಇದೆ. ಭಾಳ ಅವರ ಆ ಥರ ಇದ್ರೆ ಒಪ್ಕೋತಾ ಇರಲಿಲ್ಲ. ಬಟ್ ಡಿ ಕೆ ಶಿವಕುಮಾರ್ ಒಬ್ಬರ ಕೈಯಲ್ಲೇ ಇಲ್ವಲ್ಲ ಎಲ್ಲ. ಡಿ ಕೆ ಶಿವಕುಮಾರ್ ಒಬ್ಬರೇ ಅಂತೂ ತೀರ್ಮಾನ ಮಾಡಲಿಕ್ಕಾಗಲ್ಲ. ಅವರು ಒಂದಲ್ಲಿ ಪಾರ್ಟಿಯ ಒಂದು ವರಿಷ್ಠರು ಏನಿದ್ದಾರೆ ಅವ್ರದ್ದು ಕೂಡ ಒಂದೇನಾದರೂ ಸೇ ಇರ್ಬೋದು. ಅದರಲ್ಲಿ ಅವರು ಪ್ರೆಷರ್ ಮಾಡಿರ್ಬೋದು. ಯಾಕಂದರೆ ನೋಡಿ, ಪರಮೇಶ್ವರ್ ಅವರು KPCC ಅಧ್ಯಕ್ಷರಾಗಿದ್ದಂಥವ್ರು, ಡೆಪ್ಟಿ CM ಆಗಿದ್ದಂಥವ್ರು, ಅವ್ರು ಯಾವಾಗ್ಲೂ ಕೂಡ ನಾನು ಮುಖ್ಯಮಂತ್ರಿಗೆ ಕಂಟೆಂಡರ್ ಅಂತಲೇ ಓಡಾಡ್ತಾ ಇರುವಂಥವ್ರು. ಅಲ್ಲ, ಓಡಾಡ್ತಾರೆ, ಬಟ್ ಈಸ್ ನಾಟ್ ವೋಕಲ್ ಅಬೌಟ್ ಇಟ್. ಈಸ್ ಅವರು ವೆರಿ ಮಚ್ ಅವರು ಭಾಳ ಕನಸಿತ್ತು ಅವ್ರಿಗೆ ಆ ಥರದ್ದೊಂದು ಇದು ಇತ್ತು. ಓಪನ್ ಆಗಿ ಅವರು ಎಕ್ಸ್ಪ್ರೆಸ್ ಮಾಡ್ತಾಯಿದ್ರು. ನೋಡಿ, ಭಾಳ ಎಕ್ಸ್ಪ್ಲಿಸಿಟ್ ಆಗಿ ಹೇಳಲಿಕ್ಕಾಗಲ್ಲ ರಾಜಕಾರಣಿಗಳಿಗೆ. ಅದನ್ನೆಲ್ಲ ಸೂಕ್ಷ್ಮವಾಗಿ ಅವ್ರು ಹೆಂಗೆ ಹೇಳ್ಬೇಕು ಹಂಗೆ ಹೇಳ್ತಾ ಇರ್ತಾರೆ. ಅವ್ರಿಗೆ ಭಾಳ ದೊಡ್ಡ ಆಸೆ ಇತ್ತು. ಡಿ ಕೆ ಶಿವಕುಮಾರ್ ಅವ್ರಿಗಿಂತ ಮೊದಲಿಗೆ ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಡಿ ಕೆ ಶಿವಕುಮಾರ್ ಅವ್ರಿಗಿಂತ ಸೀನಿಯರು ಅಂತ ಈ ಥರದ್ದೆಲ್ಲ ಇತ್ತು. ಆದರೆ ಆ ಒಂದು ಕಾರಣಕ್ಕೆ ತೀರಾ ಅವ್ರನ್ನ ಒಂದೇ ಏಟಿಗೆ ಅವರನ್ನು ಸೆಟ್ ಅಸೈಡ್ ಮಾಡಲಿಕ್ಕಾಗಲ್ಲ, ಅವರನ್ನು ದೂರ ಇಡ್ಲಿಕ್ಕಾಗಲ್ಲ ಅನ್ನೋ ಕಾರಣಕ್ಕೂ ಅವರನ್ನು ಕಮ್ಯುನಿಟಿ ಕೂಡ ಭಾಳ ಮ್ಯಾಟರ್ ಮಾಡುತ್ತೆ. ಆ ಕಾರಣಕ್ಕೆ ಅವರನ್ನು ಡೆಪ್ಟಿ CM ಮಾಡಿರ್ಬೋದು. ಮತ್ತು ಭಾಳ ದೊಡ್ಡ ರೆಬಿಲಿಯನ್ ಏನು ಥ್ರೆಟ್ ಏನು ಅಲ್ಲ ಡಿ ಕೆ ಶಿವಕುಮಾರ್ಗೆ. ಯಾಕಂದರೆ ಅವ್ರಿಗೇನು ಭಾಳ ದೊಡ್ಡ ಅವರು ರೆಪ್ರೆಸೆಂಟ್ ಮಾಡುವಂಥ ಕಮ್ಯುನಿಟಿ ಭಾಳ ಇಂಪಾರ್ಟೆಂಟು. ಅದರ ಕಮ್ಯುನಿಟಿ ಒಳಗಡೆ ಅವ್ರದ್ದು ಭಾಳ ದೊಡ್ಡ ಪ್ರಭಾವ ಇರುವಂಥ ರಾಜಕಾರಣಿನೂ ಕೂಡ ಅಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇಡೀ ತಮ್ಮ ಕಮ್ಯುನಿಟಿಯನ್ನು ಹಾಗೆ ನೋಡಿದ್ರೆ ನನಗೆ ಹೇಳಿ ಸರ್, ಇಡೀ ಕಮ್ಯುನಿಟಿಯನ್ನೇ ಮೂವ್ ಮಾಡುವಂಥ, ಇಡೀ ಕಮ್ಯುನಿಟಿನೇ ಅವರ ಒಂದು ಸನ್ನೆಯಿಂದನೇ ಹುಚ್ಚೆದ್ದು ಕುಣಿಯುವಂಥ ಒಬ್ಬ ದಲಿತ ಲೀಡರ್ ಹೆಸರು ಹೇಳಿ ಸರ್. ಈಗ ಸದ್ಯಕ್ಕಂತೂ ನಾವು ಆ ಥರ ಯಾರನ್ನೂ ಹೇಳೋಕ್ಕಾಗಲ್ಲ. ಬಟ್ ಅವರ ಈ ಬೇರೆ ಕಮ್ಯುನಿಟಿಗಳಲ್ಲಿ ನಾವು ಲೀಡರ್ಗಳನ್ನು ಡಿ ಕೆ ಶಿವಕುಮಾರ್ ಅವರು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ನೀವು JDS ಅವ್ರನ್ನ ಕೂರ್ಸ್ ಕೇಳಿ ಒಬ್ಬ ಒಕ್ಕಲಿಗನ್ನ ಯಾಕಾಗಬಾರ್ದು ಅಂತಾರೆ. ಹೌದು, ಈಗ ಡಿ ಕೆ ಶಿವಕುಮಾರ್ ಅವ್ರ ಕೇಸ್ ಇರ್ಬೋದು. ಆಮೇಲೆ ಅದು ದೇವೇಗೌಡರು ಇದ್ದರು, ಯಡಿಯೂರಪ್ಪ ಅವರಿದ್ದರು, ಆಮೇಲೆ ಸಿದ್ದರಾಮಯ್ಯ ಅವರಿದ್ದರು. ಈ ಥರದ ನಾವು ಇನ್ಫ್ಯಾಕ್ಟ್ ಅವರು ನಾನು ಆ ಕಮ್ಯುನಿಟಿಯ ಲೀಡರ್ ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನ್ನ ಒಂದು ಅನುಭವ ಮತ್ತು ನನ್ನ ರಾಜಕೀಯ ನನ್ನ ಅರ್ಹತೆಯನ್ನು ನೋಡಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ, ನಾನು ದಲಿತ ಅನ್ನೋ ಕಾರಣಕ್ಕೆ ನಾನು ಮುಖ್ಯಮಂತ್ರಿ ಅಂತ ಆಗಬೇಕು ಅಂತ ಹೇಳಬೇಡಿ ಅಂತ ಅಂದರು. ಅಲ್ಲ, ಆ ರೀತಿ ಹೇಳೋದು ಅವ್ರ ದೊಡ್ಡತನ. ಬಟ್ ನನ್ನ ಪಾಯಿಂಟ್ ಏನು ಅಂತಂದರೆ ಸರ್, ಐ ರೆಪ್ರೆಸೆಂಟ್ ಮೈ ಕಮ್ಯುನಿಟಿ ಅನ್ನೋದಿದೆಯಲ್ಲ ಸರ್,
ಅದು ಆ ಕಮ್ಯುನಿಟಿಯನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಒಂದು ಲೀಡರ್ಶಿಪ್ ಅಲ್ವಾ ಸರ್ ಅದು? ಭಾಳ ಕಮ್ಯುನಿಟಿ ಜೊತೆಗೆ ಗುರುತಿಸ್ಕೊಂಡು ಕನೆಕ್ಟ್ ಆಗಿ ಆ ಥರ ಕಮ್ಯುನಿಟಿ ಲೀಡರ್ ಆಗಿ ಡೆವಲಪ್ ಆಗಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದವರು ಮತ್ತು ಇಡೀ ಕಮ್ಯುನಿಟಿಯ ಮೇಲೆ ಒಂದು ಕಮಾಂಡ್ ಇರುವಂಥ ನಾಯಕರು. ದಲಿತ ಸಮುದಾಯದೊಳಗಡೆ ಸದ್ಯಕ್ಕೆ ಇಡೀ ದಲಿತ ಸಮುದಾಯವನ್ನು ನಾನು ಪ್ರಭಾವ ಬೀರ್ತೀನಿ ಅಂತನವರು ಯಾರು ಇಲ್ಲ, ಯಾರು ಕಾಣ್ತಾ ಇಲ್ಲ ಸದ್ಯಕ್ಕಂತೂ. ಅದನ್ನು ವಿ ಶುಡ್ ಅಗ್ರಿ, ಯಾರು ಆ ಥರದವರಂತೂ ಕಾಣ್ತಾ ಇಲ್ಲ. ಅವರು ಅದನ್ನ ಅದು ಒಂದು ನ್ಯೂನ್ಯತೆ ಅಂತ ಪರಿಗಣಿಸ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಸರ್. ಈಗ ನಾವು ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರೋದ್ರಿಂದ ಒಂದು ಡಿಸ್ಕಷನ್ ಆರಂಭ ಆಗಿದೆ, ಒಕ್ಕಲಿಗ ನಾಯಕ ಯಾರು ಅಂತ. ಬಟ್ ಡಿ ಕೆ ಶಿವಕುಮಾರ್ ಅವರೇ ಒಕ್ಕಲಿಗ ನಾಯಕ, ಕುಮಾರಸ್ವಾಮಿ ಅವರೇ ಒಕ್ಕಲಿಗ ನಾಯಕ ಅಂತ ಆಯಾ ಪಾರ್ಟಿಗಳು ಆಯಾ ಫೇವರ್ ಇರುವಂಥ ಫ್ಯಾನ್ಸು ಅವರು ಫೈಟ್ ಮಾಡ್ತಾರೆ. ಬಟ್ ಅದೇ ವಿಚಾರದಲ್ಲಿ ದಲಿತ ಕಮ್ಯುನಿಟಿಯಲ್ಲಿ ಆ ಥರ ಇವರೇ ನಮ್ಮ ನಾಯಕರು ಅಂತ ಯಾವ ಸಂಘಟನೆಗಳು ಕೂಡ ಪಾಯಿಂಟ್ ಔಟ್ ಮಾಡಲ್ಲ. ಬಿಕಾಸ್ ಆ ನಾಯಕರುಗಳು ಹಂಗೆ ಹೇಳ್ಕೊಂಡ್ಬಿಟ್ರೆ ಅದು ನನ್ನ ನ್ಯೂನ್ಯತೆ ಆಗ್ಬಿಡುತ್ತೆ ಅನ್ನುವಂಥ ಮನಸ್ಥಿತಿಯಲ್ಲಿ. ಅನ್ಡೌಟೆಡ್ಲಿ ಪೊಲಿಟಿಕಲಿ ನಾವು ನೋಡಿದಾಗ ಅದೊಂದು ನ್ಯೂನತೆನೇ. ಯಾಕಂತಂದರೆ ನೀವು ನಿಮ್ಮ ಜಾತಿಯ ಕಾರಣಕ್ಕೆ, ಯಾವುದೇ ಜಾತಿಯವರಾಗಿರಲಿ, ನಿಮ್ಮ ಜಾತಿಯ ಕಾರಣಕ್ಕೆ ನೀವು ಒಂದು ರೆಪ್ರೆಸೆಂಟೇಷನನ್ನು ತಗೊಳ್ಳೋದು ಬೇರೆ ವಿಚಾರ. ಪಾರ್ಟಿ ಒಳಗಡೆ, ಗೌರ್ಮೆಂಟ್ ಒಳಗಡೆ ಎಲ್ಲಾದರೂ ಆಗಲಿ, ನಾನು ಈ ಜಾತಿಯನ್ನು ರೆಪ್ರೆಸೆಂಟ್ ಮಾಡ್ತೀನಿ, ಆ ಜಾತಿಯವ್ರಿಗೂ ಕೂಡ ಅವಕಾಶ ಸಿಗಬೇಕು ಕೊಡಿ ಅಂತ ಒಂದು ರೆಪ್ರೆಸೆಂಟೇಷನ್ ತೊಗೊಳ್ಳೋದು ಬೇರೆ ವಿಚಾರ. ಆದರೆ ಆ ಜಾತಿಯ ಮತಗಳನ್ನು ತಂದು ಕೊಡೋದು ಬೇರೆ ವಿಚಾರ. ಇಡೀ ಜಾತಿಯನ್ನು ಪ್ರಭಾವಿಸಿ ಸಿದ್ದರಾಮಯ್ಯನವರು ಸರ್, ಅದೇ ಸಿದ್ದರಾಮಯ್ಯನವರು ನಾನು ಹೇಳಿದ್ದೆ, ಒಂದು 3-4 ಹೆಸರುಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಆ 3-4 ಹೆಸರುಗಳು ಅವರು ತಮ್ಮ ಜಾತಿ, ಅವರು ಎಲ್ಲಿರ್ತಾರೆ ಅಲ್ಲಿ ಅವರ ಜಾತಿಯ ಓಟ್ಗಳನ್ನು ಶಿಫ್ಟ್ ಮಾಡುವಷ್ಟು ಶಕ್ತಿ, ಸಾಮರ್ಥ್ಯ, ತಾಕತ್ತು ಇರುವಂಥ ನಾಯಕರು. ಆ ಥರದ ನಾಯಕರು ಇವರಂತೂ ಅಲ್ಲ. ಇವ್ರಿಗೆ ಆ ಜಾತಿ ಕಾರಣಕ್ಕೆ ಇವ್ರಿಗೆ ರೆಪ್ರೆಸೆಂಟೇಷನ್ನು ಸಿಗ್ತದೆ. ಆದರೆ ಆ ಜಾತಿಯ ಓಟುಗಳನ್ನು ತಂದು ಕೊಡೋದಕ್ಕೆ ಯಾವಾಗ ಅವ್ರಿಗೆ ಸಾಧ್ಯ ಆಗಲ್ವೋ ಆವಾಗ ಅವರವರ ಪಾರ್ಟಿ ಹೈಕಮಾಂಡ್ಗಳು ಅದು ಇವರನ್ನು ಅಷ್ಟೊಂದು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಲ್ಲ. ಅದು ಪೊಲಿಟಿಕಲಿ ನಾವು ನೋಡಿದಾಗ ಅದೊಂದು ಡಿಸ್ಅಡ್ವಾಂಟೇಜ್ ಅಂತೂ ಖಂಡಿತ ಹೌದು.